ಎಲ್ಲರಿಗೂ ನಮಸ್ತೆ. ಸ್ನೇಹಿತರೆ, ನಿನ್ನೆ ದಿನ ಕ್ಯಾಬಿನೆಟ್ ಅಲ್ಲಿ ಪ್ರಮುಖವಾಗಿ ಒಳ ಮೀಸಲಾತಿ ಅನ್ನುವಂತ ಒಂದು ಕಾನ್ಸೆಪ್ಟ್ ಚರ್ಚೆಯಾಗಿ ಅಂತಿಮವಾಗಿ ಬರಬೇಕಾಗಿತ್ತು. ಬಹಳಷ್ಟು ಗೊಂದಲಗಳ ನಡುವೆ ನಿನ್ನೆ ಒಂದು ಏನಪ್ಪಾ ಅಂದ್ರೆ ಕ್ಯಾಬಿನೆಟ್ ಅಲ್ಲಿ ಒಂದು ಹೈ ಡ್ರಾಮಾನ ನಡೆದು ಹೋಗಿದೆ. ಸ್ನೇಹಿತರೆ, ಏನು 50% ಮೀಸಲಾತಿಯಲ್ಲಿ ಏನು 50% ಅಂದ್ರೆ 15ರಲ್ಲಿ ಏನಪ್ಪಾ ಅಂದ್ರೆ ನಮಗೆ ಮೀಸಲಾತಿ ಬೇಕು ಅಂತೇಳಿ ಈಗಿರ್ತಕ್ಕಂಥ ಸಚಿವರುಗಳು ಏನು ಅಬ್ಜೆಕ್ಷನ್ ಹಾಕ್ತಾ ಇದ್ದಾರೆ ಅಥವಾ ನಮಗೆ ಬೇಕೇ ಬೇಕು ಅನ್ನುವಂತ ವಿಚಾರ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳ ನಡುವೆ ನಿನ್ನೆ ಒಂದು ಒಂದು ಪ್ರಮುಖವಾಗಿರ್ತಕ್ಕಂಥ ಮತ್ತೆ ವೈಜ್ಞಾನಿಕವಾಗಿರ್ತಕ್ಕಂಥ ಡಿಸಿಷನ್ ನ ಸರ್ಕಾರ ತೆಗೆದುಕೊಂಡಿದೆ. ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ನಿಮ್ಗೆ ಹೇಳಿರ್ತಕ್ಕಂಥದ್ದು ಏನು ಅಂತಂದ್ರೆ ಒಳ ಮೀಸಲಾತಿ ಏನು SC ಸಮುದಾಯಕ್ಕೆ 15% ಇದೆ. ಅದರಲ್ಲಿ ಬಲಗೈ, ಎಡಗೈ ಮತ್ತೆ ಪ್ರಶ್ಯ ಅಂತೇಳಿ ಇಲ್ಲಿ ಹಂಚಿಕೆ ಮಾಡಬೇಕಾಗಿದೆ. ಈಗ ಬಲಗೈಗೆ 5.3, ಆಮೇಲೆ ಎಡಗೈಗೆ 5.3, ಸ್ಪರ್ಶರಿಗೆ 4.4 ಅನ್ನುವಂತ ಒಂದು ವಿಚಾರ ಚರ್ಚೆ ಆಯ್ತು. ಬಟ್ ಅದು ಇಂಪ್ಲಿಮೆಂಟ್ ಮಾಡೋದು ಅಸಾಧ್ಯ ಅಂತೇಳಿ ಅನಿಸಿದಾಗ ಬಹಳಷ್ಟು ಏನಪ್ಪಾ ಅದ್ರ ಗೊಂದಲ ಉಂಟಾಗಿದ ನಂತರ ಒಂದು ಇದನ್ನ ವೈಜ್ಞಾನಿಕವಾಗಿ ನಾವೇನಾದ್ರೂ ತರಾತುರಿಯಲ್ಲಿ ಇದನ್ನ ಏನಾದ್ರು ಮಾಡಿದ್ರೆ ಅದು ಮತ್ತೆ ಸಮಸ್ಯೆ ಆಗತ್ತೆ ಅಂತೇಳಿ ಅಲ್ಲಿ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು. ಅದಕ್ಕೆ ನೆಕ್ಸ್ಟ್ ಕ್ಯಾಬಿನೆಟ್ 24 ಏನಿದೆ ಅಲ್ಲ ಅಲ್ಲಿ ಇದನ್ನ ಒಂದು ವೈಜ್ಞಾನಿಕ ರೀತಿಯಲ್ಲಿ CS ಅವರ ಒಂದು ನೇತೃತ್ವದಲ್ಲಿ ವರದಿಯನ್ನ ಕೊಡ್ಲಿಕ್ಕೆ ಮುಖ್ಯಮಂತ್ರಿಗಳು ಆದೇಶ ಮಾಡಿರ್ತಕ್ಕಂಥದ್ದು. ಇದು ಹಂಗೆ ಏನಪ್ಪಾ ಅಂದ್ರೆ ಹೈ ಡ್ರಾಮಾ ಹಂಗೆ ಮುಂದುವರಿತಾನೆ ಇದೆ. ನೆಕ್ಸ್ಟ್ ಬರ್ತಕ್ಕಂಥ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇದು ಏನಾಗತ್ತೆ ಅನ್ನುವಂಥದ್ದು ಮತ್ತೆ ಏನಪ್ಪಾ ಅಂದ್ರೆ ಕುತೂಹಲಕಾರಿಯಾಗಿರ್ತಕ್ಕಂಥ ವಿಚಾರಣೆ. ಯಾಕಂತಂದ್ರ ಇಲ್ಲಿ ಸಾಕಷ್ಟು ಸಚಿವರುಗಳು, ಶಾಸಕರು ನಿನ್ನೆ ಏನಪ್ಪಾ ಅಂದ್ರೆ ಈ ಸಭೆಯಿಂದ ಹೊರಗೆ ಹೋಗಿದ್ದಾರೆ. ಯಾರಿಗೂ ಆಸಕ್ತಿ ಇಲ್ಲ ಈ ಒಂದು ಕಾನ್ಸೆಪ್ಟ್ ನ ಮುಗಿಸ್ಬೇಕು, ನೇಮಕಾತಿ ಮಾಡ್ಬೇಕು ಅನ್ನುವಂಥದ್ದು ಮುಖ್ಯಮಂತ್ರಿಗಳಿಲ್ಲ, ಉಪಮುಖ್ಯಮಂತ್ರಿಗಳಿಗೂ ಇಲ್ಲ. ಉಪಮುಖ್ಯಮಂತ್ರಿಗಳು ನೀವೇನಾದ್ರೂ ಈ ಒಳ ಮೀಸಲಾತಿ ಕಾನ್ಸೆಪ್ಟ್ ಅನ್ನ ತೆಗೆದುಕೊಂಡ್ರೆ ನಾನು ಏನಪ್ಪಾ ಅಂದ್ರೆ ಎದ್ದು ಹೋಗ್ಬಿಡ್ತೀನಿ, ಹೊರಗೆ ಹೋಗ್ಬಿಡ್ತೀನಿ ಅಂತೇಳಿ ಹೊರಗೆ ಹೋಗ್ಬಿಟ್ಟಿದ್ದಾರೆ ಅವರು. ಇಂಥ ಒಂದು ಅಸಡ್ಡತನವನ್ನ ನಾವು ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಕಳೆದ 3 ವರ್ಷಗಳಿಂದ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಕೇಳಲಿಕ್ಕೆ ನಮಗಂತೂ ಆಗ್ತಾ ಇಲ್ಲ. ನೋಡೋಣ ಈಗ CS ಅವರ ವರದಿಯನ್ನ ಏನಪ್ಪಾ ಹತ್ರ ಕೇಳಿರ್ತಕ್ಕಂಥದ್ದು. ಅಂದ್ರೆ CS ಅವರಿಗೆ ವರದಿ ಕೊಡ್ಲಿಕ್ಕೆ, ವೈಜ್ಞಾನಿಕವಾಗಿ ವರದಿ ಕೊಡ್ಲಿಕ್ಕೆ ಕೇಳಿದ್ದಾರೆ. ಅದನ್ನ ಏನಪ್ಪಾ ಹತ್ರ ಮುಂದಿನ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡ್ಬೇಕು, ಅದಕ್ಕೆ ಮುಂದಿನ ಕ್ಯಾಬಿನೆಟ್ ಅಲ್ಲಿ ಅಂತಿಮ ಒಂದು ಮುದ್ರೆಯನ್ನು ಒತ್ತಬೇಕು ಅಂತೇಳಿ ಅನಿಸ್ತದ. ಬಟ್ ಇನ್ನು ಯಾವುದು ಫೈನಲ್ ಆಗಿಲ್ಲ. ಬಟ್ ಇವ್ರ ಹೈ ಡ್ರಾಮಾ ಹಿಂಗೆ ಮುಂದುವರ್ಲಿ. ನಾವೇನಪ್ಪಾ ಹತ್ರ ಈ ಒಂದು ಹೋರಾಟದ ಕಿಚ್ಚವನ್ನ ಯಾವತ್ತೂ ಏನಪ್ಪಾ ಹತ್ರ ನಾವು ಬಿಡಬಾರ್ದು. ನೇಮಕಾತಿ ಆಗುವವರಿಗೆ ನೆಕ್ಸ್ಟ್ ಪ್ಲಾನ್ಗೆ ಏನಪ್ಪಾ ಹತ್ರ ನಾವು ರೆಡಿ ಆಗ್ತಾ ಇದೀವಿ ಸ್ನೇಹಿತರೆ. ಸರ್ಕಾರಕ್ಕೆ ಒಂದು ತಕ್ಕವಾಗಿರ್ತಕ್ಕಂಥ ಒಂದು ಒಂದು ಬುದ್ಧಿಯನ್ನ ಕಲಿಸೋಣ ಅಂತ ಹೇಳುತ್ತಾ ಮುಂಬರ್ತಕ್ಕಂಥ ದಿನಗಳಲ್ಲಿ ಯಾವ ಮಟ್ಟದಲ್ಲಿ ಹೋರಾಟ ಆಗತ್ತೆ ಅಂತಂದ್ರೆ ಊಹೆನೂ ಮಾಡಿರಬಾರ್ದು ಸರ್ಕಾರ. ಆ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗಿದೆ. ನೆಕ್ಸ್ಟ್ ಏನಪ್ಪಾ ಹತ್ರ 20 ನಂತರ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಮೀಟಿಂಗ್ ಇದೆ. ಅದಾದ ನಂತರ ಮೀಟಿಂಗ್ ನಂತರ ನಾವೊಂದು ಚರ್ಚೆಯನ್ನ ಮಾಡಿ ಒಂದು ಅಂತಿಮವಾಗಿರ್ತಕ್ಕಂಥ ಡೇಟ್ ಅನ್ನ ನಿಗದಿಗೊಳಿಸಿ ಅಲ್ಲಿ ಹೋರಾಟಕ್ಕೆ ಏನಪ್ಪಾ ಅಂದ್ರೆ ನಾವೆಲ್ಲರೂ ಧುಮುಕೂನ ಅಂತ ಹೇಳುತ್ತಾ ಬಹಳಷ್ಟು ತುಂಬಾ ಒಂದು ನಿರೀಕ್ಷೆಯಲ್ಲಿ ನಿನ್ನೆ ದಿನ ಸ್ಪರ್ಧಾರ್ಥಿಗಳು ಕಾಯ್ತಾ ಇದ್ರು. ಬಹಳಷ್ಟು ಏನಪ್ಪಾ ಅಂದ್ರೆ ಸರ್ಕಾರಕ್ಕೆ ಹಿಡಿಶಾಪನು ಹಾಕ್ತಾ ಇದ್ರು. ಏನ್ ಮಾಡಿದ್ರಿ, ಅನಿವಾರ್ಯ ಇದೆ. ನಮ್ಮ ಕೈ ಒಳಗೆ ಏನಪ್ಪಾ ಅಂದ್ರೆ ಮಾಡ್ಬೇಕು, ಯುವಕರ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂದ್ರೆ ನಮ್ಗೆ ಅಸಾಧ್ಯ, ಮಾಡಕ್ ಆಗೋದಿಲ್ಲ. ಹಾಗಾಗಿ ಇದು ಮುಂದುವರಿಲಿ. ಡ್ರಾಮಾ ಹಂಗೆ ನಾಟಕ ಕಂಪನಿ ಏನಪ್ಪಾ ಅಂದ್ರೆ ಹಂಗೆ ಮುಂದುವರಿತಾ ಇದೆ. ಎಲ್ಲಿಯವರೆಗೆ ಮುಂದುವರಿಯುತ್ತೆ ವರಿಲಿ, ನೋಡೋಣ. ಇದಕ್ಕೆ ತಕ್ಕ ಒಂದು ಸರ್ಕಾರಕ್ಕೆ ಬುದ್ಧಿಯನ್ನ ಕಲಿಸೋಣ. ಬಟ್ ಒಂದಂತೂ ಅರ್ಥ ಮಾಡ್ಕೊಳ್ಳಿ, ಈ ಸರ್ಕಾರ ಯುವಕರ ಪರವಾಗಿ ಇಲ್ಲ. ಸರ್ಕಾರ ಯುವಕರನ್ನ ಏನಪ್ಪಾ ಹತ್ರ ಸಂಪೂರ್ಣವಾಗಿ ನಾಶ ಮಾಡ್ತಾ ಇದೆ. ಸ್ನೇಹಿತರಿಗೆ ಸಂಬಂಧಪಟ್ಟಂತೆ ಮತ್ತೆ ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಕೆಳಗಡೆ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸ್ಆಪ್ ಗ್ರೂಪ್ ಇದೆ. ಹೆಚ್ಚಿನ ಮಾಹಿತಿಗಾಗಿ ನೀವೆಲ್ಲರೂ ಏನಪ್ಪಾ ಹತ್ರ ಜಾಯ್ನ್ ಆಗಿ. ಥ್ಯಾಂಕ್ ಯು ಸೋ ಮಚ್.